ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇತ್ತೀಚೆಗೆ ನಡೀತಾ ಇರುವಂತ ಬೆಳವಣಿಗೆಗಳನ್ನು ನೀವೆಲ್ಲ ಗಮನಿಸಿರ್ತೀರ. ಎಸ್ಪೆಷಲಿ ಈ ನೇಮಕಾತಿ ವಿಚಾರ ಅಂತ ಬಂದಾಗ ಒಳ ಮೀಸಲಾತಿ, ರಿಸರ್ವೇಶನ್ ಕೇಸು, ಈಗ ಆಕ್ಟ್ ಅನ್ನು ಕ್ವಶನ್ ಮಾಡಿ ಕೋರ್ಟ್ ಹೋಗಿರುವಂತದ್ದು, ಅಂಡ್ ಇವರು ಕಾನೂನು ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇರುವಂತದ್ದು, ನಾವು ಕಾಯ್ದೆ ಮಾಡಿ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅಂತ ಹೇಳ್ತಾರೆ. ಇದನ್ನೆಲ್ಲ ಗಮನಿಸಿರ್ತೀರ. ಈ ವಿಡಿಯೋವನ್ನ ಪ್ರತಿಯೊಬ್ರು ಸಂಪೂರ್ಣವಾಗಿ ನೋಡಿ. ಇಲ್ಲಿವರೆಗೂ ಆಗಿರುವಂತ ಬೆಳವಣಿಗೆಗಳು ಅಂಡ್ ಇದರಲ್ಲಿ ಯಾರು ದೊಡ್ಡ ನಾಟಕ ಹೆಚ್ಚಿದ, ಏನೆಲ್ಲ ಡ್ರಾಮಾಗಳು ಆಡ್ತಾ ಇದ್ದಾರೆ ಅಂಡ್ ಆಡ್ಕೊಂಡ್ ಬಂದಿದ್ದಾರೆ, ಯಾರನ್ನೆಲ್ಲ ಹೊಂದಿಸಿದ್ದಾರೆ, ಎಲ್ಲವನ್ನು ಕೂಡ ತಿಳಿಸ್ತೀನಿ. ಮೊದಲನೇದಾಗಿ ಈ 56% ಮೀಸಲಾತಿಯನ್ನೇ ಹೆಚ್ಚಳ ಮಾಡಬಹುದು ಅಂತವ್ರು ಇವತ್ತು ವಿರೋಧ ಪಕ್ಷದಲ್ಲಿ ಕುಂತಿರುವಂತ ಅಸಮರ್ಥ ನಾಯಕರು, ಆಯ್ತಾ, ಅವರು ಮಾಡಬಹುದು ಅದನ್ನ. ಅವಾಗ ಎದಕ್ ತಮ್ಮ ಸ್ವಾರ್ಥಕ್ಕೋಸ್ಕರ ಆ ಸಮಯದಲ್ಲಿ ಬೇಡಿಕೆ ಇತ್ತು ಆ ಸಮುದಾಯದಿಂದ. ಸೊ ಇವರು ಅದನ್ನ ಏಕಾಏಕಿ ಹೆಚ್ಚಳ ಮಾಡಿ ಹೋದ್ರು. ಕೇಂದ್ರಕ್ಕೆ ಪ್ರಸ್ತಾವನೆ ಕಳಿಸೋ ನಾಟಕ ಆಡಿದ್ರು. ಅದು ಕೇಂದ್ರದಲ್ಲೂ ಕೂಡ ಮಾನ್ಯ ಆಗಲಿಲ್ಲ. ಸೊ ಅದನ್ನ ಬಿಟ್ಟಿದ್ರು. ಆಮೇಲೆ ಅಧಿಕಾರಕ್ಕೆ ಬಂದ ಈ ಕಾಂಗ್ರೆಸ್ ಪಕ್ಷದವರು ಅದೇ 56 ಅನ್ನ ಆಸ್ ಇಟ್ ಈಸ್ ಮುಂದುವರ್ಸ್ಕೊಂಡು ಬಂದ್ರು. ಆಯ್ತಾ, ಮುಂದುವರ್ಸ್ಕೊಂಡು ಬಂದ ಮೇಲೆ ಸುಪ್ರೀಂ ಕೋರ್ಟ್ ಪ್ರಕಾರ, ನಾವು ಆದೇಶದ ಪ್ರಕಾರ ಒಳ ಮೀಸಲಾತಿ ಮಾಡ್ತೀವಿ, ಜಾರಿ ಮಾಡ್ತೀವಿ ಅಂತ ಹೇಳಿದವ್ರಿಗೆ ಒಳ ಮೀಸಲಾತಿ ಸಮೀಕ್ಷೆ ಇದನ್ನೆಲ್ಲ ಮಾಡಿಸೋ ಸಂದರ್ಭದಲ್ಲಿ ಈ 56% ಮೀಸಲಾತಿದು ಕಾನೂನಿನಲ್ಲಿ ನಾಳೆ ಮಾನ್ಯ ಆಗಲ್ಲ ಅನ್ನೋ ಒಂದು ಸಣ್ಣ ಪರಿಜ್ಞಾನ ಸಿಎಂ ಸೇರಿ ಕ್ಯಾಬಿನೆಟ್ ಅಲ್ಲಿ ಇರುವಂತ ಅಷ್ಟು ಬೇರೆ ದಲಿತ ಸಮುದಾಯದ ಸಚಿವರಿಗೆ ಇರಲಿಲ್ವಾ? ಅಂಡ್ ಮೊನ್ನೆ ಅಷ್ಟೇ ಉಗ್ರಪ್ಪನವರು ಬಂದು ಒಂದು ಮಾತು ಹೇಳ್ತಾರೆ, ನೀವು 9ನೇ ಅನುಸೂಚಿಗೆ ಸೇರಿಸಬೇಕು, ಈ 56 ಅನ್ನ ಮಾನ್ಯ ಮಾಡಿಸ್ಬೇಕು, ಇಲ್ಲ ಅಂತಂದ್ರೆ ನಾವು ಹೋರಾಟ ಮಾಡಿ. ಇಷ್ಟು ದಿನ ಎಲ್ಲಿ ಮಲ್ಕೊಂಡಿದ್ರಿ ನೀವೆಲ್ಲ ಅಂತ. ಈ ಒಂದು ಮೀಸಲಾತಿ ಹೆಚ್ಚಳ ಮಾಡಿರುವಂತದ್ದು ಕಾನೂನುಬದ್ಧ ಇಲ್ಲ, ನಾಳೆ ಇದು ಕೋರ್ಟ್ ಸ್ಟ್ಯಾಂಡ್ ಆಗಲ್ಲ ಅಂತ ಗೊತ್ತಿದ್ರು ಆ ಒಳ ಮೀಸಲಾತಿ ವರದಿಯನ್ನು 56 ಮೇಲೆ ನೀವು ಅದ್ ಹೆಂಗ್ ರೆಡಿ ಮಾಡಿದ್ರಿ? ಅಂಡ್ ಈಗ ಹೇಳ್ತಾ ಇದ್ದೀರಾ ಸ್ಟೇಟ್ಮೆಂಟ್ಗಳಲ್ಲಿ, ನಾವು ಕಾನೂನು ಹೋರಾಟಕ್ಕೆ ಸಿದ್ಧ. ಇದೇ ಕೆಲಸವನ್ನ ನೀವು ಮುಂಚೆನೆ, ಹೌದು ಇದು 56 ವ್ಯಾಲಿಡ್ ಆಗಲ್ಲ, ಸೊ ನಾವ್ ಇದನ್ನ ಫಸ್ಟ್ ಕಾನೂನುಬದ್ಧಗೊಳಿಸಿ ಇದನ್ನ 9th ಶೆಡ್ಯೂಲ್ಗೆ ಸೇರಿಸಿ ಆ ಪ್ರಕ್ರಿಯೆ ಮುಗಿಸಿದ ಮೇಲೆ ಒಳ ಮೀಸಲಾತಿ ಮಾಡ್ತೀವಿ ಅಂತ ದಲಿತ ಸಮುದಾಯಕ್ಕೆ ಹೇಳಬೇಕಿತ್ತು. ಯಾಕೆ ಅವರ ಹೆಸರು ಹೇಳಿ ಇಷ್ಟು ದಿನ ಸಮಯ ಕಳೆದು ಅವರನ್ನ ಈಗ ಎಲ್ಲರೂ ದ್ವೇಷ ಮಾಡುವಂತೆ ವಂಚನೆ ಮಾಡ್ತಾ ಇದ್ದಾರೆ? ನೀವು ಮಾಡ್ತಾ ಇರೋದು ನಾಟ್ ಓನ್ಲಿ ಆಸ್ಪಿರೆಂಟ್ಸ್, ಇನ್ಕ್ಲೂಡಿಂಗ್ ಪ್ರತಿಯೊಂದು ವರ್ಗದವರಿಗೂ ಕೂಡ ಈ ಸರ್ಕಾರ ಮೋಸ ಮಾಡ್ತಾ ಇದೆ. ಅಂಡ್ ಒಳ ಮೀಸಲಾತಿ ಹೆಸರಲ್ಲಿ ನೀವು ಇಷ್ಟು ದಿನ ಆಡಿದ್ದು ನಾಟಕ ಅನ್ನುವಂಥದ್ದು ಕೂಡ ಇತ್ತೀಚೆಗೆ ಬಯಲಿಗೆ ಬಂದಿದೆ. ಅಂಡ್ ಬಿಜೆಪಿ ಅವರು ಇಷ್ಟು ದಿನ ಮಾತಾಡದೇ ಇರುವಂತವ್ರು ಈಗ ಸದನದಲ್ಲಿ ಮುಂದೆ ನೀವು 4 ಮಾತಾಡಿ ಆ ನೇಮಕಾತಿ ಮಾಡಿ, ಈ ನೇಮಕಾತಿ ಮಾಡಿ ಅಂದ್ರೆ ಬೀದಿಲ್ ನಿಂತು ಹೋರಾಟ ಮಾಡುವಾಗ ಆಸ್ಪಿರೆಂಟ್ಸ್ ಗಳ ಪರವಾಗಿ ಬಂದು ನಿಲ್ಲಬೇಕಿತ್ತು. ಪೊಲೀಸರು ಅವಕಾಶ ಕೊಡದೇ ಇರುವಾಗ ಅವ್ರಿಗೆ ಅವಕಾಶ ಕೊಡಿಸಬೇಕಿತ್ತು ಹೋರಾಟ ಮಾಡೋದಕ್ಕೆ. ಎಲ್ಲಿದ್ರಿ ನೀವು ಅವಾಗೆಲ್ಲ? ದಿನ ಒಂದೊಂದು ಜೀವಗಳ ಬಲಿ ಆಗ್ತವೆ. ಇವತ್ತು ಮತ್ತೊಂದು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಒಬ್ಬ ಆಸ್ಪಿರೆಂಟ್ ಮೊನ್ನೆ ಧಾರವಾಡದಲ್ಲಿ, ಇನ್ನೆಷ್ಟು ಬೇಕೇಳಿ. ಇವರೆಲ್ಲರೂ ಆಡ್ತಾ ಇರುವಂತ ಆಟಕ್ಕೆ ಬಲಿ ಆಗ್ತಾ ಇರೋದು ಅಮಾಯಕರ ಬದುಕಷ್ಟೇ. ಅಲ್ಟಿಮೇಟ್ಲಿ ಇವರೆಲ್ಲ ಸಹಾಯ ಮಾಡೋ ತರ ಆಕ್ಟಿಂಗ್ ಮಾಡ್ತಾ ಇದಾರೆ ಅಷ್ಟೇ, ಯಾರು ಏನು ಮಾಡ್ತಾ ಇಲ್ಲ ಅಲ್ಲಿ. ಈಗ ಅಧಿವೇಶನ ಮುಗಿಯೋರ್ಗಿಂತ ಕಥೆಗಳನ್ನ ಹೇಳ್ಕೊಂಡು ಹೋಗ್ತಾರೆ. ಆಮೇಲೆ ಮತ್ತೆ ಇವರು ತಮ್ಮ ಕಚೇರಿಗಳಲ್ಲಿ ತಮ್ಮ ಮನೆಗಳಲ್ಲಿ ಬೆಚ್ಚಗಿರ್ತಾರೆ. ಇಲ್ಲಿ ಬೀದಿಲಿ ಬಿದ್ದು ನರಳಾಡುವಂಥದ್ದು ಆಸ್ಪಿರೆಂಟ್ಸ್ ಲೈಫ್. ಅಂಡ್ ಇನ್ನೊಂದು ಹೇಳ್ತೀನಿ ಕೇಳಿ, ನಮ್ಮ ದಲಿತ ಸಮುದಾಯದ ಎಲ್ಲ ಸಹೋದರ ಸಹೋದರಿಗೆ ಈ 56% ರಿಸರ್ವೇಶನ್ SC ಮತ್ತು ST ಸಮುದಾಯದವರಿಗೆ ಇವರು ಮಾಡಿರುವಂತದ್ದು ಕಾನೂನುಬದ್ಧ ಇಲ್ಲ. ಇದು ನಿಮ್ಮ ಹೆಸರು ಹೇಳ್ಕೊಂಡು ಹೊರಗಡೆ ಬೇರೆ ವರ್ಗದವ್ರಿಗೆ ಮಾಡ್ತಾ ಇರುವಂತ ಅನ್ಯಾಯ. ಅಂಡ್ ಒಳ ಮೀಸಲಾತಿ ಕೊಡಿಸ್ತೀವಿ ಅನ್ನೋ ಇವ್ರು ಮಾಡ್ತಾ ಇರೋ ನಾಟಕ ಇಲ್ಲೇ ಏನು ಅಂತ ನಿಮ್ಗೆ ತಿಳಿದಿರ್ಬೇಕು ಅನ್ಕೊಳ್ತೀವಿ. ಫಸ್ಟ್ ಇವ್ರಿಗೆ ಈ ಬುದ್ಧಿ ಇದ್ದಿದ್ರೆ, ಸರಿಯಾಗಿ ನಾವು ಒಳ ಮೀಸಲಾತಿ ಜಾರಿ ಮಾಡ್ಲೇಬೇಕು ಅನ್ನೋದಿದ್ದಿದ್ರೆ ಫಸ್ಟ್ ಈ ಮೀಸಲಾತಿಯನ್ನು ಇವರು ಸರಿ ಮಾಡ್ತಾ ಇದ್ರು. ನಾಳೆ ಇದು ಕೋರ್ಟ್ಗೆ ಹೋಗುತ್ತೆ ಅನ್ನೋದು ಅವ್ರಿಗೂ ಕೂಡ ಗೊತ್ತು, ಸ್ವತಃ ಸಿಎಂ ಅವ್ರಿಗೆ ಗೊತ್ತು. ಈಗ ಇದನ್ನ ಇಟ್ಕೊಂಡು ಒಂದು ಸಣ್ಣ ನೆಪ ಅಷ್ಟೇ ಇದೆ ಅವ್ರಿಗೆ ನೇಮಕಾತಿಯನ್ನ ಮಾಡದೇ ಇರೋದಕ್ಕೆ. ಅಂಡ್ ಇಡೀ ಎಲ್ಲ ಸಮಸ್ಯೆಯ ಮೂಲನೇ ಇಲ್ಲಿದೆ. ಆ ಸಮಸ್ಯೆಯ ಮೂಲವನ್ನೇ ಇವರು ಸರಿಪಡಿಸಿದೆ, ಉಳಿದೆಲ್ಲದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ಯಾವ ಕೆಲಸನೂ ಆಗಲ್ಲ. ಯಾವತ್ತು KS ವಿಚಾರದಲ್ಲಿ KT ಆದೇಶ ನೀಡುತ್ತೋ ಅವತ್ತು ಇವ್ರು ಎಚ್ಚೆತ್ಕೊಂಡು ಈ 56 ವಿಷಯದಲ್ಲಿ ಸೀರಿಯಸ್ ಆಗಿ ನಿರ್ಧಾರಗಳು ತೆಗೆದುಕೊಂಡಿದ್ರೆ ಇವತ್ತು ಯಾರೋ ಬೀದಿಗಳಲ್ಲಿ ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ. ಹೋರಾಟಕ್ಕೆ ಹೋಗಿ ನಾವು ನಾಳೆ ನ್ಯಾಯಾಲಯದ ಹತ್ರ ಹೋರಾಟ ಮಾಡ್ತೀವಿ ಅಂತ ಅವಕಾಶಗಳು ಅವ್ರು ಕೊಡ್ತಾರೆ. ಎಷ್ಟೇ ಹೋರಾಟ ಮಾಡಿದ್ರು ಅದರಿಂದ ರಿಸಲ್ಟ್ಸ್ ಏನು ಬರಲ್ಲ. ಈ ಸಣ್ಣ ಸೂಕ್ಷ್ಮ ವಿಚಾರಗಳು ನಮ್ಮಂತ ಇನ್ನು ಎಳೆ ಪ್ರಾಯದವರಿಗೆ ಹೆಸರುಗಳು ಅಂತ ಕರೀತಾರೆ ಕೆಲವರು ನಮ್ಮ ಹೊರಗಡೆ. ಏನಿದೆ ಬುದ್ಧಿ ಅವರಿಗೆ ಅಂತ ನಮಗೆ ತಿಳಿದಿರುವಂಥದ್ದು, ಅಲ್ಲಿ ಕುಂತಿರುವಂಥ ಸಚಿವರಿಗೆ, ಅಧಿಕಾರಿಗಳಿಗೆ, ನಿಮ್ಮ ಜೊತೆ ಕೆಲಸ ಮಾಡೋ IAS IPS IRS ಬೇರೆ ಬೇರೆ ಒಳ್ಳೆ ಅತ್ಯುನ್ನತ ಹುದ್ದೆ ಅಧಿಕಾರಿಗಳಿರ್ತಾರೆ.
ಅವ್ರಿಗೆ ಯಾರಿಗೂ ತಿಳಿಲೇ ಇಲ್ವಾ? ಆ್ಯಂಡ್ ಸಲಹೆಗಾರರು ಇರ್ತಾರೆ ನಿಮಗೆಲ್ಲ, ರಾಜಕೀಯ ಸಲಹೆಗಾರರು. ನೀವೆಲ್ಲ ಸೇರಿ ಮಾಡ್ತಾ ಇರುವಂಥ ಈ ಒಂದು ನಾಟಕದ ಮೇನ್ ಏನಿದೆ ಉದ್ದೇಶ ಇಷ್ಟೇ, ನೀವು ತಂದಿರುವಂಥ ಗ್ಯಾರಂಟಿ ಯೋಜನೆಗಳಿಂದ ಆಗಿರುವಂಥ ಲಾಸು. ಕೋರ್ಟೇ ಹೇಳಿದೆ ಇತ್ತೀಚೆಗೆ, ಸರ್ಕಾರಿ ನೌಕರಿಗೆ ಸಂಬಳ ಕೊಡೋಕ್ಕಾಗ್ತಾ ಇಲ್ಲ ನಿಮ್ಮ ಕೈಗೆ ಅಂದರೆ ಯಾಕೆ ಕೇಳಿದ್ರು ಈ ಉಚಿತ ಬಸ್ಸು ಇವೆಲ್ಲ ಅಂತ. ಅಲ್ಟಿಮೇಟ್ಲಿ ನೋಡಿ, ನಾವೀಗ ಬೇಡಿಕೆ ಇಡಬೇಕಾಗಿರೋದು, ಮಾಡೋ ಹಾಗಿದ್ರೆ 56% ಮಾನ್ಯ ಮಾಡಿಸಿ, ಲೀಗಲ್ ಮಾಡಿಸಿ. ಅದೆಷ್ಟು ಟೈಮ್ ಹಿಡಿಯುತ್ತೆ ಅಂತ ನಿಮಗೂ ಕೂಡ ಗೊತ್ತು, ನಾನು ಆಲ್ರೆಡಿ ಹೇಳಿದ್ದೀನಿ. ಇಲ್ಲ 50% ಮೇಲೆ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಿ ಈ ನಾಟಕಗಳೆಲ್ಲ ಬಿಡಿ ಅಂತ ಎಲ್ಲರೂ ಒಟ್ಟಾಗಿ ಹೋರಾಟ ಮಾಡಬೇಕಷ್ಟೇ. ಇದರಲ್ಲಿ ನಮ್ಮ SC/ST ಸಮುದಾಯದ ಎಲ್ಲ ಸಹೋದರರು ಕೂಡ ಇದು ಕೈ ಜೋಡಿಸ್ಬೇಕು. ಇಲ್ಲ ಅಂತಂದ್ರೆ ನಿಮ್ಮ ಹೆಸರು ಹೇಳ್ಕೊಂಡು ಎಲ್ಲರ ಭವಿಷ್ಯವನ್ನು ಕೂಡ ಇವರು ಹಾಳು ಮಾಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಆ್ಯಂಡ್ ಇದನ್ನ ತುಂಬಾ ಸೀರಿಯಸ್ ಆಗಿ ಎಲ್ಲ ಆಸ್ಪೆಕ್ಟ್ಸ್ಗಳು ತೆಗೆದುಕೊಳ್ಳಿ. ನಾವು ಬೇರೆ ಏನೇ ದಾರಿ ಹುಡುಕಿದ್ರು ಯಾವುದೂ ಕೂಡ ಕೆಲಸ ಆಗಲ್ಲ. ಓನ್ಲಿ ಒಂದೇ ಆಪ್ಷನ್, 50 ಮೇಲೆ ರೆಕ್ರೂಟ್ಮೆಂಟ್ ಮಾಡಿ 56ನ ಕಾನೂನುಬದ್ಧಗೊಳಿಸಿ. ಇಲ್ಲ ಅದನ್ನು ಕಾನೂನುಬದ್ಧಗೊಳಿಸೋಕ್ಕಾಗಲ್ಲ ನಮ್ಮ ಕೈಲಿ ಸದ್ಯಕ್ಕೆ ಅಂದರೆ 50 ಮೇಲೆ ರೆಕ್ರೂಟ್ಮೆಂಟ್ಗಳನ್ನ ಸ್ಟಾರ್ಟ್ ಮಾಡಿ. ಈ ಎರಡು ಬೇಡಿಕೆಗಳಲ್ಲಿ ಒಂದನ್ನ ಇವರು ಮಾಡಬೇಕು. ಅದು ನಾರ್ಮಲ್ ಆಗಿ ಎಲ್ಲರಿಗೂ ಗೊತ್ತಿರುವಂಥದ್ದು. ಇಮಿಡಿಯೇಟ್ ಆಗಿ ಮೀಸಲಾತಿಯನ್ನ ಹೆಚ್ಚಳ ಮಾಡಿರುವಂಥದ್ದನ್ನ ಸರಿಯಾಗಿ ಕಾನೂನುಬದ್ಧಗೊಳಿಸೋಕ್ಕಾಗಲ್ಲ. ಅದಕ್ಕೊಂದಿಷ್ಟು ಟೈಮ್ ಹಿಡಿಯುತ್ತೆ. ಆ ಸಮಯ ವ್ಯರ್ಥ ಆಗುವಷ್ಟರಲ್ಲಿ ಬೇರೆ ಏನಾದರೂ ದಾರಿಯನ್ನು ಹುಡುಕೊಳ್ಳಿ ಅಂತ ಈಗ ಸರ್ಕಾರದ ಮುಂದೆ ಬೇಡಿಕೆ ಇಡಬೇಕು ಹೊರತು ಬೇರೆ ಏನೋ ಆಪ್ಷನ್ ಇಲ್ಲ. ನೀವು ದಿನಕ್ಕೆ 1000 ಬಾರಿ ಯೋಚಿಸಿದ್ರು ಇದನ್ನು ಬಿಟ್ಟು ಬೇರೆ ಏನೂ ಇಲ್ಲ. ಸಮಸ್ಯೆ ಮೂಲವೇ ಇದು. ಇದು ಯಾವತ್ತೋ ಎಲ್ರಿಗೂ ಗೊತ್ತಿತ್ತು. ಈಗ ಏನು ಒಳ ಮೀಸಲಾತಿ ಹೋರಾಟ ಮಾಡ್ತಿರೋ ಕೆಲವು ಹೋರಾಟಗಾರರಿಗೂ ಈ ವಿಷಯ ಗೊತ್ತಿತ್ತು. ಆದ್ರೂ ಎಲ್ರು ಯಾಕೆ ಸುಮ್ಮನಿದ್ರೋ ಗೊತ್ತಿಲ್ಲ. ಇವಾಗ ಎಲ್ರಿಗೂ ಜ್ಞಾನೋದಯ ಆಗಿದೆ. ಅದನ್ನು ಸೇರಿಸ್ಬೇಕಿತ್ತು, ಇದನ್ನು ಸೇರಿಸ್ಬೇಕಿತ್ತು, 9ನೇ ಅನುಸೂಚಿಗೆ ಸೇರಿಸ್ಬೇಕಿತ್ತು. ಇಷ್ಟು ದಿನ 9ನೇ ಅನುಸೂಚಿ ಎಲ್ಲಿತ್ತು? ಇವನ್ ನಮ್ಗೆ ಕೇಸ್ ಆದಾಗ KIT ಆದೇಶ ಬಂದಾಗ ಗೊತ್ತಾಯ್ತು. ಸೊ ಇದು ಈ ತರ ಇದೆ ಸಮಸ್ಯೆ, ಹೌದು ಇದನ್ನ ಸರಿಪಡಿಸಿಲ್ಲ ಅಂದ್ರೆ ಮುಂದೆ ಬೇರೆ ನೇಮಕಾತಿಗಳಿಗೂ ಸಮಸ್ಯೆ ಇದೆ ಅಂತ. ಬಟ್ ಸರ್ಕಾರಕ್ಕೆ ಯಾಕೆ ಇದು ಗೊತ್ತಾಗ್ಲಿಲ್ಲ? ಒಟ್ಟಾರೆ ಇವರು ಆಡ್ತಾ ಇರುವಂತ ನಾಟಕ ಪ್ರತಿಯೊಬ್ಬರಿಗೂ ಕೂಡ ತಿಳಿತಾ ಇದೆ. ಆದ್ರೆ ಇದನ್ನ ಇನ್ನೂ ನಂಬ್ತೀವಿ ನಾವು ಅಂತಂದ್ರೆ ನಮ್ಮಷ್ಟು ಹುಚ್ಚರು ಯಾರು ಇರಲ್ಲ. ಸೊ ಅದಕ್ಕೆ ಸಮಸ್ಯೆ ಮೂಲ ಏನು ಅಂತ ಎಲ್ಲರೂ ತುಂಬಾ ಜನ ಕೇಳ್ತಾ ಇದ್ರಿ. ಆ ಸಮಸ್ಯೆ ಮೂಲನೇ ಇದು. ಇವರು ಮಾಡಿರುವಂತ ಇವೆರಡೂ ಸರ್ಕಾರದವರು, ಅಲ್ಲಿ ಕುಂತಿರೋ ವಿರೋಧ ಪಕ್ಷದಲ್ಲಿ ಕೂತವರು, ಆಡಳಿತ ಪಕ್ಷದಲ್ಲಿ ಇಬ್ರು ಸೇರಿ ಮಾಡಿರುವಂತ ಕಚಡ ಕೆಲಸಕ್ಕೆ ಬಲಿ ಆಗ್ತಾ ಇರುವಂಥದ್ದು ನಮ್ಮ ಭವಿಷ್ಯ, ನಮ್ಮ ಸಮಯ. ಇಷ್ಟೇ ಹೊರತು ಬೇರೇನೂ ಇಲ್ಲ ಅಂತ ಹೇಳ್ತಾ ಧನ್ಯವಾದಗಳು.